ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ಇವತ್ತು ನಾನು ಇನ್ನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬದನೆಕಾಯಿ ಹಾಗೆ ಕೊಬ್ಬರಿ ಎಣ್ಣೆ. ಸೊ ಬದನೆಕಾಯಿಗೆ ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಿಂದ ಈ ರೀತಿ ಎಲ್ಲ ಹಚ್ಕೋತಾ ಇದ್ದೀನಿ, ಎಲ್ಲ ಕಡೆ ಸವರ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು. ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಮೊದಲಿಗೆ ನೀವು ಯಾವುದೇ ಬದನೆಕಾಯಿ ತೊಗೊಂಡ್ರು ಈ ರೀತಿಯಾಗಿ ಎಣ್ಣೆ ಹಚ್ಕೋಬೇಕು. ನೆಕ್ಸ್ಟು ನಿಮ್ಮ ಹತ್ರ ಈ ರೀತಿಯಾದ ಒಂದು ಸ್ಟ್ಯಾಂಡ್ ಇದ್ದರೆ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಬದನೆಕಾಯಿನ ಅದ್ರ ಮೇಲೆ ಇಟ್ಟು ಸುಟ್ಕೋಬೇಕು. ಸೊ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು. ಇವತ್ತು ನಾನು ಮಾಡ್ತಾ ಇರೋದು ಸುಟ್ಟು ಬದನೆಕಾಯಿ ಗೊಜ್ಜು ಅಂತ ಹೇಳ್ಕೊಂಡು ಹೇಳ್ತೀವಿ ನಮ್ಮ ಕಡೆಗೆ. ಸೊ ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿ ಸಣ್ಣ ಊರಿಲಿ ಒಲೆ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು ತಿರುಗಿಸ್ತಾ ಇರಬೇಕು. ಆವಾಗವಾಗ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬೇಯಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ. ಹಾಗೆ ನಾನು ಆವಾಗಲೇ ಹೇಳಿದೆ, ಇದು ಮಂಗಳೂರು ಉಡುಪಿ ಕಡೆ ಗುಳ್ಳ ಅಂತ ಏನು ಹೇಳ್ತೀವಿ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಬದನೆಕಾಯಿನೂ ಸಹ ಯೂಸ್ ಮಾಡ್ಬೋದು. ಆದರೆ ವಾಂಗಿಬಾತ್ ಮಾಡೋಕ್ಕೆ ಅಂಥೇಳಿ ಉದ್ದುದ ಬದನೆಕಾಯಿ ಏನು ಯೂಸ್ ಮಾಡ್ತಾರೆ ಅದರಿಂದ ಇದನ್ನು ಮಾಡೋಕ್ಕೆ ಆಗಲ್ಲ. ಅದು ಬಿಟ್ಟು ನಾರ್ಮಲಾಗಿ ಬೇರೆ ಬದನೆಕಾಯಿ ಸಿಗುತ್ತಲ್ಲ ಅದರಿಂದ ಮಾಡ್ಬೋದು. ಹಾಗೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ, ಈ ಬದನೆಕಾಯಿ ಸುಟ್ಗೊಜ್ಜು ಮಾಡಬೇಕು ಅಂತಂದರೆ ಸೌದೆ ಒಲೆ ಇರೋದು, ಏನೋ ನೀರು ಕಾಸೋಕ್ಕೋ ಅಥವಾ ಮುಂಚೆ ಅಡುಗೆನೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತಿದ್ರು. ಆವಾಗ ಏನು ಮಾಡಿಬಿಡ್ತಿದ್ರು, ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ಸೌದೆ ಒಲೆಯಲ್ಲಿ ಬದನೆಕಾಯಿನ ಇಟ್ಟು ಸುತ್ತಲೂ ಅದಕ್ಕೆ ಕೆಂಡನ ಇಟ್ಬಿಟ್ಟು ಬಿಟ್ಬಿಡ್ತಿದ್ರು ಒಂದು 5-10 ನಿಮಿಷ. ಅದು ನಿಧಾನಕ್ಕೆ ಎಲ್ಲ ಬೆಂದ್ಕೊಂಡ್ಬಿಡ್ತಿತ್ತು. ಬಟ್ ಈಗ ಅದೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಈ ರೀತಿಯಾಗಿ ಒಲೆ ಮೇಲೆ ಇಟ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೊತಾ ಇದ್ದೀನಿ. ಸೌದೆ ಒಲೆ ಇದ್ದವರು ಆ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕಿಂತ. ಹಾಗಾಗಿ ಈಗ ಎಲ್ಲ ಕಡೆ ನಾನು ಸುತ್ತಲೂ ತಿರುಗಿಸ್ತಾ ಬೇಯಿಸ್ಕೊಂಡೆ. ಹಾಗೆ ಅದ್ರ ತೊಟ್ಟು ಸಮೇತ ಬಿಸಿಗೆ ತುಂಡಾಯಿತು. ಈಗ ಇದು ಬೆಂದಾಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ, ಮೇಲಿಂದ ಸಿಪ್ಪೆ ಸುಲಿಬೇಕು ಅದಕ್ಕಾಗಿ. ಹಾಗೆ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ. ಈ ರೀತಿ ಚಾಕು ಹಾಕಿ ತೆಗೆದ್ರೆ ಚೆನ್ನಾಗಿ ಎದ್ದು ಬರ್ತಾ ಇದೆ. ಸೊ ಇದು ಬೆಂದಿದೆ ಅಂತ ಅರ್ಥ. ಈಗ ಹಾಕೊಂಡ್ಬರೋಣ. ಸೊ ಅದು ಬದನೆಕಾಯಿ ಗೊಜ್ಜು ಮಾಡೋಕ್ಕೆ ನಮಗೆ ಇಲ್ಲಿ ಹುಣಸೆ ಹಣ್ಣು ಬೇಕು. ಹುಣಸೆ ಹಣ್ಣನ್ನ ಸ್ವಲ್ಪ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೆಲ್ಲ ಬೇಕು, ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸು ಹಾಕ್ಕೊಳ್ಳೋಣ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಸೊ ಇದು ಯಾವುದನ್ನು ನಾವು ಗ್ರೈಂಡ್ ಮಾಡ್ತಾ ಇಲ್ಲ, ಹಸಿಮೆಣಸನ್ನ ಅದರಲ್ಲಿನೇ ನುರಿಬೇಕಾಗುತ್ತೆ, ಅಂದರೆ ನಾವು ಅದರಲ್ಲಿ ಗಿಮ್ಚಬೇಕಾಗುತ್ತೆ. ಸೊ ಹಸಿಮೆಣಸನ್ನು ಹಾಗೆ ಇಟ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕು ಅಷ್ಟು, ನಾ ಬದನೆಕಾಯಿ ತೊಗೊಂಡಿರೋದು ಇಬ್ಬರಿಗಾಗುತ್ತೆ. ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕ್ಕೋತೀನಿ. ಬೆಲ್ಲ, ಹುಣಸೆ ಹಣ್ಣು ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಸೊ ಈಗ ಅದು ತಣ್ಣಗಾಗಿದೆ ಅಂಥೇಳಿ ಚೆಕ್ ಮಾಡೋಣ ಮೊದಲು. ಆವಾಗಲೇ ಸುಟ್ಟಿಟ್ಟು ಅಂತ ಬದನೆಕಾಯಿ ಈಗ ತಣ್ಣಗಾಗಿದೆ. ಸಿಪ್ಪೆ ಸುಲಿಯೋಕ್ಕೆ ಬರುತ್ತೆ, ಅಷ್ಟು ತಣ್ಣಗಾದರೆ ಸಾಕು. ಮೇಲ್ಗಡೆ ಈ ರೀತಿಯಾಗಿ ಏನು ಸಿಪ್ಪೆ ಸುಟ್ಟಿರುತ್ತಲ್ಲ ಅದನ್ನು ನಿಧಾನಕ್ಕೆ ತೆಗಿತಾ ಹೋಗೋಣ. ಈ ರೀತಿ ಪೂರ್ತಿ ಸಿಪ್ಪೆನೂ ತೆಗಿಬೇಕು. ನಿಮ್ಮ ಹತ್ರ ನಾನು ಆವಾಗಲೇ ತೋರಿಸಿರುವಂಥ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ಫುಲ್ಕ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಬರುತ್ತೆ. ಇದರಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇರುತ್ತೆ. ಅದನ್ನು ಸಹ ನೀವು ಇಟ್ಬಿಟ್ಟು ಮಾಡ್ಕೋಬೋದು, ಲೈಕ್ ಸುಟ್ಕೋಬೋದು. ಈಗ ನೋಡಿದ್ರಲ್ಲ ಬದನೆಕಾಯಿನ ಈ ರೀತಿಯಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡಿ ಕ್ಲೀನ್ ಮಾಡಿದಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ ಈ ರೀತಿಯಾಗಿ ಬೆಂದಿದೆ ಅಲ್ವಾ, ಸೊ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಕೈಯಲ್ಲಿನೇ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಕೊಂಡು. ಇಷ್ಟು ನೀಟಾಗಿ ಬೇಯಬೇಕು. ಅದಕ್ಕೆ ಸಣ್ಣ ಉರಿಲಿ ಇಟ್ಕೊಂಡು ನಿಧಾನಕ್ಕೆ ತಿರುಗಿಸ್ತಾ ಬೇಯಿಸ್ಕೋಬೇಕು ಅಂತ ಹೇಳೋದು. ಈಗ ಇದನ್ನು ಸ್ಮ್ಯಾಶ್ ಮಾಡಿ ಆಗಿಂದ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀವಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಅಂತ ಹೇಳೋದು. ಬದನೆಕಾಯಿಗೆ ಹುಣಸೆ ಹಣ್ಣು ಬೇಕೇ ಬೇಕು. ಹಾಗಾಗಿ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಾಯಿತು. ಈಗ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಅಷ್ಟು ಹಸಿಮೆಣಸನ್ನ ನುರ್ಕೋತಾ ಇದ್ದೀನಿ. ಸೊ ನುರ್ಕೊಳ್ಳೋದು ಅಂತಂದರೆ ಅದರಲ್ಲಿನೇ ಈ ರೀತಿಯಾಗಿ ಗಿಮ್ಚಿ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಖಾರ ತಿಂತಾರೆ ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಹುಳಿ ಹಾಕಿ ಆಗಿದೆ ಅಂತಂದಿನ, ಅಂದರೆ ಹುಣಸೆ ಹುಳಿ ಹಾಕಿದೆ ಅದರಿಂದ ಬೆಲ್ಲನೂ ಬೇಕಾಗುತ್ತೆ. ಸೊ ಒಂದು 2 ಚಮಚದಷ್ಟು ನಾನಿಲ್ಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ
ಸೊ ಇಷ್ಟೇ ಇದು ಬದನೆಕಾಯಿ ಗೊಜ್ಜು ಮಾಡೋದು, ತುಂಬ ಸಿಂಪಲ್ಲು. ಹಾಗೆ ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆ ಸಹ ಮಾಡ್ಕೊಂಡಾಗಿದೆ. ಸೊ ಬಿಸಿ ಬಿಸಿ ಅನ್ನ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಗೊಜ್ಜು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಹುಳಿ ಖಾರ ಇರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋದೊಂದಿಗೆ ನಾನು ಹೋಗಿ ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.